ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्। ॐ अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ಜೈ ಶ್ರೀಮಾತಾ. ಅಪ್ಪಾಜಿ, ನಿಮ್ಮ ದಿವ್ಯ ಪಾದ ಪದ್ಮಗಳಿಗೆ ಶ್ರೀಮಾತಾ ಅಪ್ಪಾಜಿ ಕುಟುಂಬದ ಎಲ್ಲ ಮಕ್ಕಳ ಪರವಾಗಿ ಪ್ರೀತಿಪೂರ್ವಕ, ಭಕ್ತಿಪೂರ್ವಕ, ಪ್ರೇಮಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸೋದಕ್ಕೆ ನಾನು ಬಯಸ್ತೀನಪ್ಪ. ಪ್ರೀತಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಶ್ರೀಮಾತಾ ಅಪ್ಪಾಜಿಯ ಪ್ರೀತಿಯ ಕುಟುಂಬದ ಸದಸ್ಯರಾದ ನಿಮ್ಮೆಲ್ಲರಿಗೂ ಈ ಅಪೂರ್ವವಾದ ದಿವ್ಯ ದೈವಿಕವಾದ ಶ್ರೀಚಕ್ರ ನಿಲಯ ವರ್ಷದ ಹಾರ್ದಿಕ ಶುಭಾಶಯಗಳು. ಪ್ರೇಮದಿಂದ ಅಮ್ಮ ಬಾರೆ ಅಂತ ಕರೆಯೋ ಎಲ್ಲ ಮನೆಗೂ ನಮ್ಮ ಜಗನ್ಮಾತೆ ಶ್ರೀಚಕ್ರ ನಿಲಯ ಎಂಬ ಪವಿತ್ರ ಗ್ರಂಥದ ರೂಪದಲ್ಲಿ ಬಂದು ಸೇರ್ತಾಳೆ ಈ ವರ್ಷ. ಬಂದು ಸೇರಿ ಪ್ರತಿಯೊಂದು ಮನೆಯನ್ನ ಮತ್ತೆ ಎಲ್ಲರ ಬಾಳನ್ನ ದಿವ್ಯತ್ವದಿಂದ ತನ್ನ ದೈವಿಕತೆಯಿಂದ ಬೆಳಗಿಸೋ ಅಪೂರ್ವವಾದ ವರ್ಷ ಇದು. ಭಗವಂತ ಬೇಕು ಅಂತ ಎಷ್ಟೋ ಜನ ಎಷ್ಟೋ ರೀತಿಯ ಸಾಧನೆಗಳನ್ನ ಮಾಡ್ತಾರೆ ಅಲ್ವಾ. ಹಲವಾರು ವರ್ಷಗಳಿಂದ ತಮ್ಮೆಲ್ಲರ ಮಕ್ಕಳ ಏಳಿಗೆಗಾಗಿ ಅಪ್ಪ ಮಾಡಿರೋದು ಇದೊಂದು ದಿವ್ಯ ಸಾಧನೆ ಅಂತಾನೆ ಹೇಳ್ಬೋದು. ಈ ಗ್ರಂಥದೇವಿ ತನ್ನ ಮಕ್ಕಳಿಗೋಸ್ಕರ ಮಾಡಿರೋ ಈ ಸಾಧನೆ ಪವಿತ್ರವಾದ ಸಾಧನೆ ಇದು. ಈ ಗ್ರಂಥ ಸೇರೋ ಪ್ರತಿಯೊಬ್ಬರ ಮನೇನೂ ಒಂದೊಂದು ದೇವಸ್ಥಾನ ಆಗುತ್ತೆ. ಮತ್ತೆ ಪ್ರತಿ ಮನೆಯಲ್ಲೂ ತಮ್ಮ ಮಗಳೇ ಲಲಿತೆ ಆಗ್ಬೇಕು ಅನ್ನೋ ಪವಿತ್ರ ಹಂಬಲನ್ನ ಇಟ್ಕೊಂಡು ರಚಿಸಿರೋ ದಿವ್ಯ ಗ್ರಂಥ ಇದು ಶ್ರೀಚಕ್ರ ನಿಲಯೇ. ಹಂಗೆ ತಮ್ಮ ಮಕ್ಕಳನ್ನ ಕಂಡ್ರೆ ಎಷ್ಟು ಪ್ರೀತಿ ಅಲ್ವಾ. ಈ ಗ್ರಂಥದೇವಿ ನಮ್ದಾಗಿಸ್ಕೋಬೇಕು ಅಂದ್ರೆ ಬೇಕಿರೋದೊಂದೇ, ಆ ತಾಯಿ ನನಗೆ ಬೇಕೇ ಬೇಕು ಅನ್ನೋ ಹಂಬಲ ಒಂದೇ, ಆ ತಾಯಿನ ಪಡಿಲೇಬೇಕು ಅನ್ನೋ ಇಚ್ಛೆ ಒಂದೇ. ಈ ದಿವ್ಯ ವರ್ಷದಲ್ಲಿ ನಮ್ಗೆ ಇನ್ನೊಂದು ಅಪೂರ್ವವಾದ ದೈವಿಕವಾದ ತವರು ಮನೆಯನ್ನೇ ಅಪ್ಪಾಜಿ ತಮ್ಮೆಲ್ಲ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಅದೇ ನಮ್ಮೆಲ್ಲರ ದುರ್ಗಾ ಸಂಸ್ಥಾನ. ಟಿ ನರಸೀಪುರದ ಕಾವೇರಿ, ಕಪಿಲ, ಸ್ಫಟಿಕ ಸರೋವರದ ತ್ರಿವೇಣಿ ಸಂಗಮದ ಪವಿತ್ರ ದಡದಲ್ಲಿ ನಮ್ಮಮ್ಮ ದುರ್ಗೆ ರೂಪದಲ್ಲಿ ಬಂದು ನೆಲೆಸ್ತಾ ಇದ್ದಾಳೆ. ನಮ್ಗೇನೋ ಒಂದು ಜೀವನದಲ್ಲಿ ದುಃಖ ಬಂತು ಅಥವಾ ಸಂತೋಷ ಆಯ್ತು ಅಥವಾ ಏನೇ ಘಟನೆ ನಡೆದ್ರೂ ಕೂಡ ಮೊದಲು ನೆನಪಾಗೋದೇ ತವ್ರ ಮನೆ. ಅಲ್ಲಿ ಹೋಗ್ಕೋಬೇಕು, ಹಂಚ್ಕೋಬೇಕು, ಅವ್ರ ಹತ್ರ ಎಲ್ಲ ಹೇಳ್ಬೇಕು ಅನ್ನೋದೇ ಅಲ್ವಾ. ಅದಕ್ಕಾಗೆ ತಮ್ಮ ಮಕ್ಕಳಿಗೆಲ್ಲ ಅಮ್ಮನ ಜೊತೆ ಇರಬೇಕು, ಅಮ್ಮನ ಹತ್ರ ಏನೋ ಮಾತಾಡ್ಕೋಬೇಕು, ಅವ್ರದ್ದೇನೋ ಹಂಚ್ಕೋಬೇಕು ಅಂತ ಅನ್ಸ್ದಾಗೆಲ್ಲ ಓಡೋಡ್ ಬರಕ್ಕೆ ಒಂದು ಸ್ಥಳನ ಮಾಡ್ತಿರೋ ದುರ್ಗಾ ಸಂಸ್ಥಾನ. ಅಲ್ಲಿ ತಮ್ಮೆಲ್ಲ ಮಕ್ಕಳು ಬಂದು ಅವಳ ಪ್ರೀತಿ ಮತ್ತೆ ಆಶೀರ್ವಾದನ ಪಡೆದು ಸಂತೋಷವಾಗಿರ್ಬೇಕು ಅಂತ ದೈವಿಕ ಉದ್ದೇಶದಿಂದ ಅಪ್ಪ ಈ ದುರ್ಗಾ ಸಂಸ್ಥಾನವನ್ನ ಸ್ಥಾಪಿಸ್ತಾ ಇದ್ದಾರೆ. ಅಪ್ಪಾಜಿ ತಮ್ಮ ಜೀವನದ ಪ್ರತಿಯೊಂದು ಕ್ಷಣನ ತಮ್ಮ ಮಕ್ಕಳಿಗೋಸ್ಕರನೇ ಮುಡುಪಾಗಿಟ್ಟಿದಾರಲ್ಲ. ಅವ್ರು ಏನು ಆಲೋಚಿಸಿದ್ರು ಇದು ಮಾಡೋದ್ರಿಂದ ನನ್ನ ಮಕ್ಕಳಿಗೆ ಒಳ್ಳೇದಾಗುತ್ತಾ ಅನ್ನೋದನ್ನೇ ನೋಡ್ತಾ ಇರ್ತಾರೆ. ಅದ್ಯಾಕೆ ಹೀಗೆ? ಯಾಕೆಂದ್ರೆ ಅವ್ರ ಸಾಕ್ಷಾತ್ ಜಗನ್ಮಾತೆನೇ ಅಲ್ವಾ. ಆ ತಾಯಿಯ ಅಪಾರವಾದ ಕರುಣಪೂರಿತ ಹೃದಯ ತಮ್ಮ ಮಕ್ಕಳು ಒಂದು ಅಪ್ಪ ಅನ್ನೋ ಕೂಗಿನಿಂದನೇ ಕರ್ಗೋಗುತ್ತೆ. ಅಪ್ಪ, ನಂಗೆ ಏನೋ ಕಷ್ಟ ಇದೆ ಅಪ್ಪ, ಅಪ್ಪ ಪ್ಲೀಸ್ ಆಶೀರ್ವಾದ ಮಾಡಪ್ಪ, ಏನೋ ಅನಾರೋಗ್ಯ ಆಗಿದೆ ಅಪ್ಪ, ಆಶೀರ್ವಾದ ಮಾಡಪ್ಪ ಅಂತ ಮಕ್ಕಳು ಕೂಗ್ ಕೇಳಿದ ತಕ್ಷಣನೇ ನೀನು ಏನು ಹೆದರ್ಬೇಡ ಕಂದ, ನಾನಿದ್ದೀನಿ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಎಲ್ಲ ನೋಡ್ಕೊಳ್ತೀನಿ, ನೀನು ಮಾತ್ರ ನಗ್ನಗ್ತಾ ಇರು ಅಂತ ಧೈರ್ಯ ತುಂಬ್ತಾ ನಮ್ಮ ಜೊತೆನೇ ಇರ್ತಾರೆ ನಮ್ಮಪ್ಪ. ಅಪ್ಪನ ಈ ಅಪಾರವಾದ ದೈವಿಕ ಪ್ರೀತಿಯಿಂದನೇ ಲಕ್ಷಾಂತರ ಕುಟುಂಬಗಳು ಈಗ ನೆಮ್ಮದಿಯಿಂದ ಆನಂದದಿಂದಿದೆ. ಎಲ್ಲರೂ ಧೈರ್ಯವಾಗಿದ್ದಾರೆ. ಎಲ್ಲ ತಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸ್ಕೊಂಡು ಸುಖವಾಗಿದ್ದಾರೆ. ಈಗ ನ್ಯಾಯದ ಸತ್ಯದ ದಾರಿಯಲ್ಲಿದ್ದರೆ ನಮ್ಮಪ್ಪ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಅಪ್ಪ ಎಲ್ಲಿದ್ದಾರೆ, ಎಲ್ಲೋ ದೂರದಲ್ಲಿದ್ದಾರೆ ಅಥವಾ ಸತ್ಸಂಗಕ್ಕೆ ಹೋದರೆ ಮಾತ್ರ ಸಿಗ್ತಾರೆ, ಆ ಥರ ಇಲ್ಲ. ಅಪ್ಪ ಪ್ರತಿಯೊಬ್ಬರು ಕುಟುಂಬದಲ್ಲೂ ಇದ್ದಾರೆ. ಅವರು ಪ್ರತಿಯೊಂದು ಕುಟುಂಬದ ಸದಸ್ಯರಾಗಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಈಗ ಮನೇಲಿ ಯಾರೋ ಹಿರಿಯರಿದ್ರೆ ಅವರು ಯಾವಾಗಲೂ ಹಿತವಚನಗಳನ್ನು ಹೇಳ್ತಾ ಎಲ್ಲರನ್ನೂ ತಿದ್ದುತ್ತಾ ಇರ್ತಾರಲ್ಲ, ಹೀಗೆ ಮಾಡಬೇಡಿ, ಹೀಗೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರಲ್ವಾ. ಹಾಗೆ ಅಪ್ಪಾಜಿ ಯಾವಾಗಲೂ ನಮ್ಮ ಜೊತೆನೇ ಇದ್ದು ಪ್ರತಿದಿನ ವಾಟ್ಸಪ್ ಮೂಲಕ ಅಮೃತ ಜ್ಞಾನವನ್ನು ನಮಗೆ ಹಂಚ್ತಾ ಇರ್ತಾರೆ. ಪುಟ್ಟ, ನೀನು ಹೀಗಿರಬೇಕು ಗೊತ್ತಾ, ಹೀಗೆ ಎಲ್ಲದನ್ನು ಹೆದರಿಸ್ಬೇಕು, ಜೀವನದಲ್ಲಿ ಹೀಗೆ ನಡ್ಕೋಬೇಕು, ಈ ಥರ ಮಾಡಬೇಕು ಅಂತ ಎಲ್ಲ ಪ್ರತಿಯೊಂದನ್ನು ನಮ್ಗೆ ಅರ್ಥ ಆಗೋಂಗೆ ಕತೆ ರೂಪದಲ್ಲಾಗಲಿ, ಘಟನೆಗಳ ರೂಪದಲ್ಲಾಗಲಿ, ಪ್ರವಚನದ ಮೂಲಕ
ಭಾವಾರ್ಥದ ಮೂಲಕ, ರಾಮಕೃಷ್ಣ ಪರಮಹಂಸರು ಮತ್ತು ಶ್ರೀಮಾತಾ ಶಾರದಾದೇವಿಗಳ ಕಥೆಯ ಮೂಲಕ ಮತ್ತು ಗೀತೆಯ ಮೂಲಕ ಎಲ್ಲದರ ಸಾರಾಂಶವನ್ನು ನಮ್ಗೆ ಅರ್ಥ ಆಗೋಂಗೆ ಹೇಳ್ಕೊಡ್ತಾ ಇದ್ದಾರೆ ನಮ್ಮಪ್ಪ. ಇಲ್ಲಾಂದರೆ ನಮಗಿದೆಲ್ಲ ಹೇಗೆ ಅರ್ಥ ಆಗುತ್ತೆ? ನಾವೆಲ್ಲಿದ್ದೀವೋ ಆ ಸ್ಥಾನಕ್ಕೆ ನಮ್ಮಪ್ಪ ಅಲ್ಲಿಂದ ಇಳಿದು ಬಂದು, ಬಾ ಪುಟ್ಟ, ನಾನು ದಾರಿ ತೋರಿಸ್ತೀನಿ ನಿನಗೆ, ಹೀಗಿರು ಅಂತ ಹೇಳ್ತಾ ನಗ್ನಗ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ಅಪ್ಪ ಹೇಳೋದು, ನೀನು ಏನು ಮಾಡಬೇಡ ಮಗಳೇ, ಬರೀ ನನ್ನ ಆಡಿಯೋ ಕೇಳ್ತಾ ಹೋಗು ಸಾಕು, ಬಾಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ. ಅಪ್ಪ ಯಾಕೆ ಹೀಗೆ ಹೇಳ್ತಾರೆ? ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೋಸ್ಕರ ಅಪ್ಪ ಈ ಥರ ಹೇಳ್ತಾರೆ. ನಮ್ಮ ಆಲೋಚನಾ ಲಹರಿ ಎಲ್ಲೆಲ್ಲೋ ಹರಿದಾಡ್ತಾ ಇರುತ್ತಲ್ವಾ, ಅದನ್ನೆಲ್ಲ ಒಗ್ಗೂಡ್ಸೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಅಪ್ಪ ಯಾವಾಗಲೂ ಹೇಳ್ತಾರಲ್ವಾ, ನಮ್ಮ ಮನಸ್ಸು ಏನಾಗಿರುತ್ತೋ ನಾವು ಅದೇ ಆಗಿರ್ತೀವಿ ಅಂತ. ಅದೇನೋ ದುಃಖ ಪಟ್ಟರೆ ನಾವು ದುಃಖಿತರಾಗೋಗ್ತೀವಿ, ಅದು ಖುಷಿ ಪಟ್ಟರೆ ನಾವು ಖುಷಿಯಾಗಿರ್ತೀವಿ, ಅದು ಕ್ರೋಧ ಪಟ್ಟರೆ ನಾವು ಕೂಡ ಕ್ರೋಧಿತರಾಗೋಗ್ತೀವಿ. ಅದಕ್ಕೇನಾದರೂ ರೋಗ ಬಂದರೆ ನಮಗೂ ದೈಹಿಕವಾಗೂ ರೋಗ ಬರುತ್ತೆ ಅಂತ ಅಪ್ಪ ಹೇಳ್ತಾರೆ. ಮನಸ್ಸೇ ಎಲ್ಲ, ಇನ್ಫ್ಯಾಕ್ಟ್ ಅಪ್ಪ ಹೇಳ್ತಾರೆ ಮನಸ್ಸೇ ಭಗವಂತ ಅಂತ. ಅದಕ್ಕೆ ಅಲ್ವಾ ಹೇಳೋದು, ಮನಸ್ಸಿದ್ರೆ ಸಾಕು ಮಾರ್ಗ ಅಂತ, ಮನಸ್ಸಿದ್ರೆ ಮಾರ್ಗ ಅಂತ. ಆದರೆ ಈ ಮನಸ್ಸನ್ನು ಶಾಂತವಾಗಿಡೋದು ಬಹಳ ಕಷ್ಟವಾದ ಕೆಲಸ ಅಲ್ವಾ? ಶಾಂತವಾಗೋ ಮನಸ್ಸೆ ಅಂದರೆ ಅದು ಶಾಂತವಾಗಿ ಆಗುತ್ತಾ? ಖಂಡಿತ ಆಗಲ್ಲ. ಏನೋ ಕೆಲಸ ಮಾಡ್ತಾ ಇರ್ತೀವಿ, ಮನಸ್ಸು ಏನೋ ಆಲೋಚನೆ ಮಾಡ್ತಾ ಇರುತ್ತೆ. ಉದಾಹರಣೆಗೆ ತಿಂಡಿ ತಿಂತಾ ಇರ್ತೀವಿ, ಮನಸ್ಸಂತೂ ತಿಂಡಿ ಮೇಲಿರಲ್ಲ, ಏನೂ ಇರಲ್ಲ, ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ಕಳೆದೋಗಿರೋದನ್ನೆಲ್ಲ, ಹಿಂದೆ ನಡೆದಿರೋದನ್ನೆಲ್ಲ ಯೋಚನೆ ಮಾಡ್ತಾ ಇರುತ್ತೆ, ಮುಂದೆ ಆಗೋದನ್ನೆಲ್ಲ ಯೋಚನೆ ಮಾಡ್ತಾ ಇರುತ್ತೆ. ನೆಮ್ಮದಿಯಾಗಂತೂ ಇರೋದೇ ಇಲ್ಲ ಅಲ್ವಾ? ಇನ್ನೊಂದು ಉದಾಹರಣೆ ಅಂದರೆ, ಒಂದು ಡ್ರೈವಿಂಗ್ ಮಾಡ್ತಾ ಇರ್ತೀವಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅದು ಮೆಕ್ಯಾನಿಕಲಾಗಿ ಮಾಡ್ತಾ ಇರ್ತೀವಿ. ಏನೇ ಕೆಲಸ ಮಾಡಿದ್ರು ಏನೋ ಮಾಡ್ತಿರ್ತೀವಿ, ಇನ್ನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಅದೇನಿಲ್ಲ ಅಂದರೆ ಮನಸ್ಸು ಏನನ್ನೋ ಬಯಸ್ತಾ ಇರುತ್ತೆ. ಪಂಚೇಂದ್ರಿಯಗಳ ಮೂಲಕ ನನ್ನ ಕಣ್ಣು, ಕಿವಿ, ಮೂಗು, ಬಾಯಿ, ಕೈಗಳಿಂದ ಏನು ಆನಂದನ ಪಡೀಲಿ, ನಾನು ಏನು ತಗೊಳ್ಳಿ, ಏನು ಶಾಪಿಂಗ್ ಮಾಡಲಿ, ಅಥವಾ ಯಾವ ಸ್ಥಳಕ್ಕೆ ಹೋಗಲಿ, ಏನು ತಿನ್ನಲಿ, ಯಾರ ಜೊತೆ ತಿರುಗಲಿ, ಬರೀ ಈ ಥರನೇ ಪ್ರಚೋದನೆ ಕೊಡ್ತಾ ಇರುತ್ತೆ. ಈ ಬೇಕು ಬೇಡಗಳ ದೊಡ್ಡ ಸಂತೆನೇ ಈ ಮನಸ್ಸು. ಇದ್ರ ಆಟಕ್ಕೆ ಕುಣಿತಾ 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 ನಾವು ಏನೋ ಮಾಡ್ತಾ ಇರ್ತೀವಿ. ಇದರಿಂದನೇ ಬೇಜಾರಾಗುತ್ತೆ. ಆಲೋಚನೆ ಮಾಡಿನೇ ಒಂದೊಂದ್ಸತಿ ಸುಸ್ತೇ ಆಗೋಗುತ್ತೆ. ಒಂದು ನಿಮಿಷನೂ ಸುಮ್ಮನೆ ಇರಲ್ಲ ಈ ಮನಸ್ಸು. ಇಂಥ ಅಸಾಧ್ಯವಾದ ಮನಸ್ಸನ್ನು ನಮ್ಮಪ್ಪ ಮಾತ್ರ ಶಾಂತ ಮಾಡೋಕ್ಕಾಗೋದು. ಅವರೊಬ್ಬರೇ ಇದನ್ನು ಒಂದು ಕಡೆ ಕಟ್ಟಿಡಿಯೋಕ್ಕಾಗೋದು, ಮತ್ತು ಒಂದು ಜೀವನದಲ್ಲಿ ಒಂದು ಗುರಿ ತೋರ್ಸೋಕ್ಕಾಗೋದು ಬರೀ ನಮ್ಮ ಅಪ್ಪನ ಕೈಯಿಂದಲೇ ಮಾತ್ರ ಸಾಧ್ಯ. ಅದೇ ಮಾಡ್ತಿರೋದಪ್ಪ ಆಡಿಯೋಗಳ ಮೂಲಕ. ಒಂದು ಸಹಸ್ರನಾಮದ ಪಾರಾಯಣದಿಂದ, ಓಂ ಹ್ರೀಂ ಪರಾಶಕ್ತಿಯೇ ನಮಃ ಸಿದ್ಧಿ ಮಂತ್ರ ಜಪದಿಂದ ಮನಸ್ಸು ಶಾಂತವಾಗ್ತಾ ಬರುತ್ತೆ. ಅಪ್ಪಾಜಿ ಕಳಿಸೋ ಆಡಿಯೋಸ್ ಕೇಳ್ತಾ ಆಲೋಚನೆಗಳು ಒಂದು ಕಡೆ ಹರಿತಾ ಬರುತ್ತಲ್ವಾ, ಆಮೇಲೆ ನಮ್ಮ ನಡವಳಿಕೆ ಮೇಲೆ ಹೌದಾ ನಾವು ಹೀಗಿದ್ವಾ, ಅಪ್ಪ ಹೇಳ್ದಂಗೆ ತಿದ್ಕೋಬೇಕು ಅಂತ ಅನಿಸ್ತಾ ಬರುತ್ತೆ. ಮತ್ತು ಅದೇ ಪ್ರಕಾರ ಮಾಡೋಕ್ಕೆ ಶುರು ಮಾಡ್ತೀವಿ. ಆ ಜಗನ್ಮಾತೆ ಇರುವಿಕೆ ಅರಿವು ಆಗ್ತಾ ಇದ್ದಂತೆ ಉಳಿಯೋದು ಬರೀ ಆನಂದ ಮಾತ್ರ. ಅಪ್ಪ ಹೇಳ್ತಾರಲ್ವಾ, ಶಾಂತವಾಗಿರೋ ಮನಸ್ಸಿನಿಂದ ನಾವು ಏನೇ ಕೆಲಸ ಮಾಡಿದ್ರೂ ಅದು ಚೆನ್ನಾಗಿರುತ್ತೆ ಅಂತ. ಅದೇ ಕೆಲಸನ ಭಗವಂತನ ನಾಮಸ್ಮರಣೆ ಅಥವಾ ಸಿದ್ಧಿ ಮಂತ್ರ ಜಪದಿಂದ ಮಾಡ್ತಾ ಹೋದರೆ ಅದು ಇನ್ನೂ ಶ್ರೇಷ್ಠ ಆಗುತ್ತೆ. ಆಮೇಲೆ ಮಾಡಿದ್ದನ್ನೆಲ್ಲ ಜಗನ್ಮಾತೆ ಅಪ್ಪಾಜಿಗೆ ಅರ್ಪಣೆ ಮಾಡ್ತಾ ಹೋದರೆ ಅದು ಕರ್ಮಯೋಗವೇ ಆಗೋಗುತ್ತೆ, ಮತ್ತೊಂದು ದೈವಿಕವಾಗಿ ಆಗೋಗುತ್ತೆ. ಪ್ರತಿಯೊಂದು ಕೆಲಸನೂ ದೈವಿಕತೆ ಇಂದ ತುಂಬಿರುತ್ತೆ. ಮನಸ್ಸನ್ನ ಆ ಭಗವಂತನ ಕಡೆಗೆ ಹರಿಸ್ತಾ ಅದರ ಆನಂದನ ಪಡಿತಾ ನಮ್ಮೆಲ್ಲರ ಮನಸ್ಸನ್ನು ಶಾಂತವಾಗಿ ಮಾಡೋಂಗೆ ಮಾಡ್ತಾ ಇದ್ದಾರೆ ನಮ್ಮ ಜಗನ್ಮಾತೆ ಅಪ್ಪ. ಶ್ರೀಮಾತಾ ಅಣ್ಣಯ್ಯ ಅವರು ಒಂದು ಮಾತು ಹೇಳ್ತಾರೆ, ಇದು ಕೂಡ ಬದಲಾಗುತ್ತೆ, ಇದು ಶಾಶ್ವತ ಅಲ್ಲ ಅಂತ. ನಮ್ಗಿವತ್ತು ಏನೋ ಕಷ್ಟ ಇರ್ಬೋದು, ತಾಪತ್ರಯ ಇರ್ಬೋದು, ಅನಾರೋಗ್ಯ ಇರ್ಬೋದು, ಆದರೆ ಯಾವಾಗಲೂ ನೆನ್ಪಿಟ್ಕೋಬೇಕು, ನಾವೇ ಶಾಶ್ವತ ಅಲ್ಲ ಅಂದಮೇಲೆ ಈ ಸಮಸ್ಯೆ ಕೂಡ ಶಾಶ್ವತ ಅಲ್ಲ ಅಂತ. ಅಪ್ಪ ಹೇಳಿದರೆ ಆಗಮ ಬಾಯಿನ ಎಲ್ಲವೂ ಬಂದು ಹೋಗುತ್ತೆ, ಸಹಿಸ್ಕೋ ಪುಟ್ಟ ಅಂತ. ಅದಕ್ಕೆ ನಾವು ಧೈರ್ಯವಾಗಿ ಸಮಸ್ಯೆಗಳನ್ನ ಹೆದರಿಸ್ತಾ ಬರಬೇಕು. ನಮ್ಮ ಜೀವನ ಚೆನ್ನಾಗಾಗಬೇಕು ಅಂದರೆ ಏನೇನು ಮಾಡಬೇಕು ಅಥವಾ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಒಂದು ಮ್ಯಾನ್ಯುಯಲ್ ಥರನೇ ಕೊಟ್ಬಿಟ್ಟಿದ್ದಾರೆ ಅಪ್ಪಾಜಿ. ಅದು ಇವಾಗ ನಮಗೆ ಬಿಟ್ಟಿರೋದು, ನಾವು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಜೀವನನ ಸಾರ್ಥಕತೆ ಕಡೆಗೆ ಕರ್ಕೊಂಡು ಹೋಗ್ತೀವ ಅಥವಾ ನಾವು ಇದ್ದಂಗೆ ಇರ್ತೀವ ಅನ್ನೋದು ನಮಗೆ ಬಿಟ್ಟಿರೋದೀಗ. ಪ್ರತಿ ಹೆಜ್ಜೆಯಲ್ಲೂ ಅಪ್ಪನ ನೆನೆಸ್ಕೊಳ್ಳೋಣ, ಪ್ರತಿ ಹೆಜ್ಜೆಯಲ್ಲೂ ಅಪ್ಪ ಹೇಳಿರೋದನ್ನು ನೆನಪು ಮಾಡ್ಕೊಳ್ತಾ ಹೋಗೋಣ. ಉದಾಹರಣೆಗೆ ಮನಸ್ಸಿಗೆ ಏನೋ ಬೇಜಾರಾಯಿತು ಅಂದರೆ ಆ ಮನಸ್ಸನ್ನು ಅಪ್ಪನ ಕಡೆಗೆ ಹರಿಸೋಣ. ಅಪ್ಪ ಕಳಿಸಿರೋ ಆಡಿಯೋಸ್ ಕೇಳೋಣ, ಇಲ್ಲ ಒಂದು ಪಾರಾಯಣ ಮಾಡೋಣ ಅಥವಾ ಸಿದ್ಧಿ ಮಂತ್ರ ಜಪ ಮಾಡೋಣ, ಮತ್ತು ಮನಸ್ಸನ್ನು ಶಾಂತವಾಗಿ ಮಾಡ್ಕೊಳ್ಳೋಣ.
ಏನೋ ಬೇಜಾರಾಯಿತು, ಅನಾರೋಗ್ಯ ಆಯಿತು ಆದ ತಕ್ಷಣ ಮನ್ಸಿಗೆ ನೆನಪು ಬರಬೇಕು, ಅಪ್ಪ ಹೇಳಿದ್ದಾರೆ ಇದೆಲ್ಲ ಬಂದು ಹೋಗುತ್ತೆ, ಅಪ್ಪ ನನ್ನ ಜೊತೆ ಇದ್ದಾರೆ, ನಾನು ಇದನ್ನು ಧೈರ್ಯವಾಗಿ ಎದುರಿಸ್ತೀನಿ ಅಂತ. ಯಾರ ಬಗ್ಗೆನೋ ಮಾತಾಡಬೇಕು ಅಂತ ಅನಿಸ್ತಾ ಅಥವಾ ಯಾರಲ್ಲಾದರೂ ತಪ್ಕೊಂಡಿಡಬೇಕು ಅಂತ ಅನಿಸ್ತಾ ತಕ್ಷಣ ನೆನ್ಪಿಟ್ಕೋಬೇಕು, ಅಪ್ಪ ಹೇಳಿದ್ದಾರೆ ಬೇರೆಯವರಲ್ಲಿ ತಪ್ಪು ಕಂಡಿಡಿಬಾರ್ದು, ನಮ್ಮಲ್ಲಿ ನಾವು ತಪ್ಪು ಕಂಡಿಡ್ಕೊಂಡು ಅದನ್ನು ತಿದ್ದುತ್ತಾ ಇನ್ನೂ ಚೆನ್ನಾಗಾಗಬೇಕು ಅಂತ. ಅಲ್ಲೇ ನಿಲ್ಲಿಸೋಣ ಆಲೋಚನೆನ. ಕೋಪ ಬಂದರೆ ಆದಷ್ಟು ಬೇಗ ಆ ಕೋಪದ ಸ್ಥಿತಿಯಿಂದ ಹೊರಬರೋಣ. ನಡೆದಿರೋ ಘಟನೆಗಳನ್ನು ಮತ್ತೆ ಮತ್ತೆ ಮೆಲ್ಕು ಹಾಕ್ತಾ ಯಾವತ್ತೋ ಆಗಿರೋದನ್ನು ನೆನೆಸ್ಕೊಂಡು ದುಃಖಿತರಾಗಿ ಕೋಪ ಬರೋಂಗೆ ಮಾಡಿಕೊಂಡು ಅದೇ ಸ್ಥಿತಿಯಲ್ಲಿ ದಿನಗಳು, ತಿಂಗಳು, ಕೆಲವು ಸತಿ ವರ್ಷಗಳನ್ನೇ ಕಳೆಯೋ ಬದಲು ಆದಷ್ಟು ಬೇಗ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ತಾ ಹೋಗೋಣ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣನ ಅಮೂಲ್ಯವಾಗಿ ಪರಿಗಣಿಸಿ ಅದನ್ನು ವ್ಯಯ ಮಾಡೋ ಬದಲು ಅಪ್ಪ ತೋರಿಸಿದ ದಾರಿಯಲ್ಲೇ ನಡೆಯೋಣ, ನಗ್ನಗ್ತಾ ಇರೋಣ, ಆ ಭಗವತ್ ಚಿಂತನೆ ಮಾಡ್ತಾ ನಿಜವಾದ ಅರ್ಥದಲ್ಲಿ ನಾವು ಅಪ್ಪಾಜಿ ಮಕ್ಕಳಾಗೋ ಪ್ರಯತ್ನ ಪಡೋಣ. ಅಪ್ಪ ಮಾಡೋ ಎಲ್ಲ ಸತ್ಸಂಗಗಳಾಗಲಿ ಅಥವಾ ಅವ್ರು ಮಾಡೋ ಎಲ್ಲ ಕೆಲಸಗಳನ್ನಾಗಲಿ ನೋಡಿಬಿಟ್ಟು ನಮ್ಮ ಮನಸ್ಸಲ್ವಾ, ಅಪ್ಪ ಎಷ್ಟು ಗರ್ವ ಅನಿಸುತ್ತೆ ನಮ್ಮ ಅಪ್ಪನ ನೋಡಿದ್ರೆ, ನಮ್ಮ ಅಪ್ಪಾಜಿ ಇವರು ಅಂತ ಅನಿಸುತ್ತಲ್ವಾ. ಅವ್ರ ಆಶೀರ್ವಾದ ಮಾಡಿ ಒಂದೊಂದು ಕುಟುಂಬರು ತುಂಬ ಸಂತೋಷವಾಗಿ ಆದಾಗೆಲ್ಲ ನಮ್ಗೆ ಅನ್ಸುತ್ತಲ್ವಾ, ನಮ್ಮ ಅಪ್ಪನಿಂದ ನೋಡು ಎಲ್ಲರೂ ಎಷ್ಟು ಚೆನ್ನಾಗಾಗೋದ್ರು ಅಂತ ನಾವೆಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ವಾ. ಅಷ್ಟೇ ಹೆಮ್ಮೆಯಿಂದ ಅಪ್ಪ ನಮ್ಮನ್ನು ನೋಡಿ ಕೂಡ ನನ್ನ ಮಗಳು ಇವಳು ಅಂತ ಹೇಳೋ ಮಟ್ಟಕ್ಕೆ ನಾವು ಬೆಳಿಬೇಕು. ಅದನ್ನೇ ಈ ಹೊಸ ವರ್ಷದ ಗುರಿಯನ್ನಾಗಿ ಇಟ್ಕೊಂಡು ಪ್ರತಿ ಕ್ಷಣನೂ ಆ ದಿಕ್ಕಿನಲ್ಲೇ ನಾವು ನಡೆಯೋಣ. ಈ ಪವಿತ್ರವಾದ ಶ್ರೀಚಕ್ರ ನೆಲೆಯ ಪುಣ್ಯ ವರ್ಷದಲ್ಲಿ ನಾವೆಲ್ಲರೂ ಇನ್ನೂ ಪ್ರೀತಿಯಿಂದ ಅಪ್ಪ ತೋರಿಸಿದ ದಾರಿಯಲ್ಲಿ ನಡೀತಾ ಆ ಭಗವತಿಯ ಕಡೆಗೆ ಅಪ್ಪನ ಕೈ ಹಿಡಿದು ನಗ್ನಗ್ತಾ ನಡೆಯೋಣ. ಅಪ್ಪ ನಿಮಗೆ ಶರಣು ಅಪ್ಪ. ಅಪ್ಪ ನೀವು ಯಾವಾಗಲೂ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕ್ಷಣದಲ್ಲೂ ನಮ್ಮ ಜೊತೆ ಇರಿ ಅಪ್ಪ. ವಿ ಲವ್ ಯು ಅಪ್ಪ. ನಿಮ್ಮಂಥ ಅಪ್ಪ ಪಡೆದ ನಾವೆಲ್ಲರೂ ಧನ್ಯರು ಅಪ್ಪ, ಧನ್ಯರು ಧನ್ಯರು ಅಪ್ಪ. ಜೈ ಶ್ರೀಮಾತಾ. ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ, ನಮೋ ನಮೋ ಸದ್ಗುರು ಅಪ್ಪಾಜಿಗೆ. ಅಮೃತ ಹಸ್ತಗೆ ನಮೋ ನಮೋ, ಅಪ್ಪಾಜಿ ಪಾದಕ್ಕೆ ನಮೋ ನಮೋ. ಅಮೃತ ಹಸ್ತಗೆ ನಮೋ ನಮೋ, ಅಪ್ಪಾಜಿ ಪಾದಕ್ಕೆ ನಮೋ ನಮೋ. ಭಕ್ತ ಪ್ರಿಯರಿಗೆ ನಮೋ ನಮೋ, ನಿತ್ಯಾನಂದಗೆ ನಮೋ ನಮೋ. ಭಕ್ತ ಪ್ರಿಯರಿಗೆ ನಮೋ ನಮೋ, ನಿತ್ಯಾನಂದಗೆ ನಮೋ ನಮೋ. ಶಕ್ತಿ ನೇತ್ರಗೆ ನಮೋ ನಮೋ, ಶಕ್ತಿ ನೇತ್ರಗೆ ನಮೋ ನಮೋ. ನಮೋ 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 ನಮೋ, ಅಪ್ಪಾಜಿ ಪಾದಕ್ಕೆ ನಮೋ ನಮೋ. ನಮೋ ನಮೋ ಶ್ರೀ ಮಾತಾ ಅಪ್ಪಾಜಿಗೆ, ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ. ನಮೋ
ಅಪ್ಪಾಜಿಗೆ ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ ಕತ್ತಲೆ ಹರಿಪಗೆ ನಮೋ ನಮೋ ಆಪದ್ ಬಾಂಧವಗೆ ನಮೋ ನಮೋ ಕತ್ತಲೆ ಹರಿಪಗೆ ನಮೋ ನಮೋ ಆಪದ್ ಬಾಂಧವಗೆ ನಮೋ ನಮೋ ಕರುಣಾ ಸಾಗರ ನಮೋ ನಮೋ ಕಲ್ಪತರುವಿಗೆ ನಮೋ ನಮೋ ಕರುಣಾ ಸಾಗರ ನಮೋ ನಮೋ ಕಲ್ಪತರುವಿಗೆ ನಮೋ ನಮೋ ಶಿಷ್ಯೋದ್ಧಾರಕ ನಮೋ ನಮೋ ಶಿಷ್ಯೋದ್ಧಾರಕ ನಮೋ ನಮೋ ಶಿಷ್ಯೋದ್ಧಾರಕ ನಮೋ ನಮೋ ಶಿಷ್ಯೋದ್ಧಾರಕ ನಮೋ ನಮೋ ಅಪ್ಪಾಜಿ ಪಾದಕ್ಕೆ ನಮೋ 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 ಶ್ರೀ ಮಾತಾ ಅಪ್ಪಾಜಿಗೆ ನಮೋ ನಮೋ ಶ್ರೀ ಗುರು ಅಪ್ಪಾಜಿಗೆ ನಮೋ ನಮೋ ಸದ್ಗುರು ಅಪ್ಪಾಜಿಗೆ ನಮೋ ನಮೋ ಶ್ರೀ